ಸರ್ 2025 ಕಳೆದೋಯ್ತು, ಕೊನೆಯ ದಿನದಲ್ಲಿದ್ದೀವಿ. 2025ರಲ್ಲಿ ಕಷ್ಟ ಸುಖಗಳು ಏನೆಲ್ಲ ಆಯಿತು ಅದನ್ನು ಸೇರಿಸಿದಾಗೆ ಈ ಕ್ಷೇತ್ರದಲ್ಲಿ ಈಗ ಜನಪ್ರತಿನಿಧಿಯಾಗಿ ಗುರುತಿಸ್ಕೊಂಡು ಇವತ್ತು ವಿದಾಯ ಹೇಳೋ ಸಂದರ್ಭದಲ್ಲಿ ಇಷ್ಟು ಜನ ತಮ್ಮ ಅಭಿಮಾನಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಮತ್ತು ಅವರ ನಿರೀಕ್ಷೆಗಳು ಮತ್ತು ಅವರ ಕನಸುಗಳಿಗೆ ನೀವು ಯಾವ ರೀತಿ ಮತ್ತೆ ಮುಂದಿನ 2026ನೇ ಇಸ್ವಿನ ಸ್ವಾಗತ ಮಾಡ್ತೀರಿ ಮತ್ತು ನಿಮ್ಮ ಕ್ರಿಯಾ ಯೋಜನೆಗಳು ಹೆಂಗಿರ್ತವೆ ಸರ್? 2025 ಭಾಳಷ್ಟು ದೇಶದ ಪ್ರಗತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಸಹ ಭಾಗವಹಿಸಿ ದೇಶದ ಸುಖದಲ್ಲಿ, ಕಷ್ಟದಲ್ಲಿ, ಸಾವಲ್ಲಿ, ನೋವಲ್ಲೂ ಸಹ ತಮ್ಮ ಜವಾಬ್ದಾರಿನ ಮರೆತು ದೇಶನ ಕಟ್ಟಂಥ ಕೆಲಸ ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ 2025ರಲ್ಲಿ ಸಾಕಷ್ಟು ಸಾವು ನೋವುಗಳು, ಅಹಿತಕರ ಘಟನೆಗಳು ಎಲ್ಲನೂ ಸಹ ನಾವು ನೋಡಿರೋಂಥದ್ದು. ಸಾಕಷ್ಟು ಆಕ್ಸಿಡೆಂಟ್ಸ್ ಆಗಿರೋಂಥದ್ದು, ಹೆಲ್ಮೆಟ್ ಧರಿಸದೆ ಪ್ರಾಣ ಕಳ್ಕೊಂಡಿರೋಂಥದ್ದು ಇವೆಲ್ಲನೂ ಸಹ ನಮ್ಮ ಕಣ್ಮುಂದೆ ಇರೋಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬರೂ ಸಹ ಮುಂದೆ ಜೀವನದ ಪ್ರಗತಿನ ಕಂಡಿರೋಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ 2025 ನಾವೆಲ್ಲರೂ ಸಹ ಯಶಸ್ವಿಯಾಗಿ ಭಾಳ ಸಂತೋಷದಿಂದ, ಸಂಭ್ರಮದಿಂದ ಕಳೆದಿರೋಂಥದ್ದು. ಮತ್ತು ಅದ್ರ ಜೊತೆಗೆ ಒಂದಷ್ಟು ನೋವು, ಸಿಹಿ ಕಹಿ ಮಿಶ್ರಣದಲ್ಲಿ ನಾವು ಹೋಗಿರೋಂಥದ್ದು. 2026 ಪ್ರತಿಯೊಬ್ಬ ನಾಗರಿಕನಲ್ಲೂ ಸಹ ದೇಶದ ಪ್ರಜೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತರೋಂಥದ್ದಾಗಲಿ, ಪ್ರತಿಯೊಬ್ಬರಿಗೂ ಸಹ ಚೈತನ್ಯ, ಶಕ್ತಿ, ಸಂತೋಷ, ಉಲ್ಲಾಸ, ಒಂದಷ್ಟು ಅಭಿವೃದ್ಧಿ, ಅವರ ಕೆಲಸಗಳನ್ನ ಮಾಡಿಕೊಂಡು ಆರ್ಥಿಕವಾಗಿ ಸದೃಢ ಆಗೋಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಶಕ್ತರಾಗೋಂಥದ್ದು, ಅವರ ಸ್ವಾವಲಂಬಿಗಳಾಗಿ ಬದುಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಂಥದ್ದು. ಈ ರೀತಿಯಾದಂಥ ಎಲ್ಲ ಅವರ ಆಶೋತ್ತರಗಳಿಗೆ, ಅವರ ಕನಸುಗಳಿಗೆ ಭಗವಂತ ಆಶೀರ್ವದಿಸಲಿ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಭಗವಂತನ ಕೃಪೆಯಿಂದ ಎಲ್ಲನೂ ಸಹ ಒಳ್ಳೆಯದಾಗಬೇಕು. ರೈತರು, ಕಾರ್ಮಿಕರು, ಈ ದೇಶದ ಮಹಿಳೆಯರು, ಎಲ್ಲ ವರ್ಗದ ಸಾರ್ವಜನಿಕ ಬಂಧುಗಳಿಗೆ ನಾನು 2026ರ ಶುಭಾಶಯಗಳು ಸಲ್ಲಿಸ ಎಲ್ರಿಗೂ ಶುಭವಾಗಲಿ ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಈ ಕಡೆಯ ದಿನ ನಾವು ಸಹ ಇಲ್ಲಿ ಎಲ್ಲ ನನ್ನ ಆಪ್ತರು, ಮಿತ್ರರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು, ಸಾರ್ವಜನಿಕ ಬಂಧುಗಳು ಎಲ್ಲ ಸೇರಿ ಇವತ್ತು ಒಂದು ಊಟ ಮಾಡಿ ಈ ಒಂದು 25ರ ಕಡೆಯ ದಿನನ ನಾವಿಲ್ಲಿ ಒಂದು ರೀತಿ ಸೇರಿ ಒಂದು ಊಟ ಮಾಡ್ತಾರಂಥದ್ದು ನಾವೆಲ್ಲರಿಗೂ ಸಹ ಖುಷಿ ತಂದಿದೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. 2025 ಕಳೆದ ನಾವು 2023ರಲ್ಲಿ ಚುನಾವಣೆ ನಂತರ ನಾವು ಸೋತು ಸಹ ಜನ ನಮ್ಮ ಜೊತೆ ಇರೋಂಥದ್ದು ನಾವು ಕಂಡಾಗ, ನಾವೆಲ್ಲಾದರೂ ಕಾರ್ಯಕ್ರಮಗಳಲ್ಲಿ ಭೇಟಿಯಾದಾಗ, ಇಲ್ಲ ಅವರು ಗ್ರಾಮಗಳಿಗೆ ಹೋದಾಗ ಅವರು ಪ್ರೀತಿ ಅಭಿಮಾನ ತೋರಿಸೋಂಥದ್ದು, ನನ್ನ ಜೊತೆ ಇದ್ದೀವಿ ಅಂತೇಳಿ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡಿದಾಗ ನಮಗೆಲ್ಲೋ ಒಂದಷ್ಟು ಶಕ್ತಿ, ಅವರ ಒಂದು ಪ್ರೀತಿ ವಾತ್ಸಲ್ಯದಿಂದ ನಮ್ಮ ಒಂದು ಚೇತರಿಕೆಯನ್ನು ಸಹ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಚೇತರಿಸ್ಕೊಳ್ಳೋಂಥದ್ದು. ಮತ್ತು ಅವ್ರ ಜೊತೆ ನಾವು ಬೆರೆತಾಗ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ತಾರೆ, ಊರಿನ ಸಮಸ್ಯೆಗಳನ್ನ ಹೇಳ್ತಾರೆ, ಅವರ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ತಾರೆ, ಆರೋಗ್ಯದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾರೆ, ಅವರ ಕಂದಾಯ ಇಲಾಖೆ ಸಮಸ್ಯೆಗಳನ್ನ ಹೇಳ್ತಾರೆ, ಫಾರೆಸ್ಟ್ ಇಲಾಖೆ ಸಮಸ್ಯೆಗಳನ್ನ ಹೇಳ್ತಾರೆ. ಈ ರೀತಿಯ ಹಲವಾರು ಸಮಸ್ಯೆಗಳ ಜೊತೆಗೆ ಜೀವನ ಕಟ್ಕೊಳ್ಳೋಂಥದ್ದು ನಾವು ನೋಡ್ತಾ ಅನುಭವಿಸ್ತಾ ಬಂದಿರೋಂಥದ್ದು. ಆ ಸಮಸ್ಯೆಗಳ ಭಾಗವಾಗಿ ನಾವು ಸಹ ಅವ್ರ ಜೊತೆ ಮಾತಾಡಿ ಕೂತು ಬೆರೆತಾಗ ಅದು ಕೆಲಸ ಆಗ್ತದೆ, ಉದ್ದೇಶ ಪ್ರಯತ್ನ ಮಾಡೋಂಥದ್ದು ನಮ್ದಾಗ್ತದೆ. ಆದರೆ ಸಂತೋಷ ಆಗದೇ ಇದ್ದಾಗೂ ಸಹ ನನ್ನ ಜೊತೆ ಇರೋಂಥ ಬಂಧುಗಳು ಒಂದು ರೀತಿ ನನ್ನ ಸಮಸ್ಯೆನಾದರೂ ಕೇಳಿದ್ರಲ್ಲ, ಒಂದು ರೀತಿ ಮನುಷ್ಯ ಏನಂದರೆ ನೋವಲ್ಲಿ, ಸಂತೋಷದಲ್ಲಿ ಜೊತೆಲಿದ್ದಾಗ ಅದೊಂದು ರೀತಿ ಅನುಕೂಲದ ಒಂದು ಮಾನವೀಯತೆ ಗುಣಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಳ್ತದೆ. ಆ ನಿಟ್ಟಿನಲ್ಲಿ ಆ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಅವರು ಸಹ ನನ್ನ ಅಭಿಮಾನಿ ಬಂಧುಗಳು ನನ್ನ ಜೊತೆ ಇರೋಂಥದ್ದು, ಅವರ ನೋವುಗಳನ್ನ ಹೇಳ್ಕೊಳ್ಳೋಂಥದ್ದನ್ನೆಲ್ಲನೂ ಸಹ ದಿನನಿತ್ಯ ನಡೀತಾ ಇರುತ್ತದೆ. ಇದು ಒಂದು ಪ್ರಯತ್ನ. ಆ ನಿಟ್ಟಿನಲ್ಲಿ ನಮಗಾಗಿ ಅವ್ರಿಗಾಗಿ ನಾವು ಒಂದು ಪ್ರಾಮಾಣಿಕ ಹೆಜ್ಜೆ ಹಾಕ್ತಾ ಈ ತಾಲೂಕನ್ನು ಕಟ್ಟೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಭವಿಷ್ಯದ ಒಂದು ಉಜ್ವಲವಾದ ಶಿಡ್ಲಘಟ್ಟನ ನಮ್ಮ ಮಕ್ಕಳು, ಭವಿಷ್ಯದ ಯುವಕರು, ನನ್ನ ಸಹೋದರಿಯರು ಎಲ್ರಿಗೂ ಸಹ ಒಂದು ಉತ್ತಮವಾದಂಥ ವಾತಾವರಣನ ನಾವು ನಿರ್ಮಾಣ ಮಾಡಬೇಕನ್ನೋಂಥದ್ದು ನಮ್ಮ ಜವಾಬ್ದಾರಿ. ಆ ಗುರಿಯನ್ನು ಇಟ್ಕೊಂಡು ನಾವು ಒಂದು ಕೆಲಸ ಮಾಡ್ತಾಯಿದ್ವಿ. ಅದು 2028ರಲ್ಲಿ ಸಾಕಾರ ಆಗೋದಕ್ಕೆ ಜನಾಶೀರ್ವಾದ, ಯುವಕರ ಆಶೀರ್ವಾದ ಮತ್ತು ಎಲ್ಲ ವರ್ಗದ ಕಾರ್ಮಿಕರು, ಎಲ್ಲ ಜನಾಂಗದ ಮುಖಂಡರ ಸಹಕಾರ ಎಲ್ಲರಲ್ಲೂ ಸಹ ಆಗಲಿ. ಅವರ ಆಶೀರ್ವಾದದಿಂದ ಈ ತಾಲೂಕನ್ನು ಕಟ್ಟಂಥ ಕೆಲಸ ನಾವು ಮಾಡೋಂಥದ್ದಾಗಬೇಕು. ಅದಕ್ಕೆ ಒಂದು ನೈತಿಕವಾದಂಥ ಬಲ
ತುಂಬಲಿ ಅಂತೇಳಿ ನಾನು ಎಲ್ರಿಗೂ ಸಹ 26ರ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ.